ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಒಳ್ಳೆ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಮ್ಮರ್ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕದೇ ಇದ್ದರೆ ಹೇಗೆ ಅಲ್ವಾ? ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಆಮೇಲೆ ನಮ್ಮ ತಾಯಿ ಮಾಡ್ತಾಯಿದ್ರು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಉಪ್ಪು, ಅಚ್ಕಾರದ ಪುಡಿ, ಮೆಂತ್ಯ, ಸಾಸಿವೆ, ಅರಿಶಿನ, ಹಾಗೆ ಸ್ವಲ್ಪ ಬೆಲ್ಲ. ಕೊನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ತಣ್ಣಗಾಗ್ಬಿಟ್ಟು ಹಾಕ್ತೀವಿ. ಇದಕ್ಕೊಂದು 4 ಗೋ ಮಾವಿನಕಾಯಿನ ನಾನು ಈ ಥರ ಕ್ಯೂಬ್ಸ್ ಆಗಿ ಹೆಚ್ಕೊಂಡಿದ್ದೀನಿ. ನಾವು ಆ ಮೆಂತ್ಯ ಸಾಸಿವೆನ ಹೇಳಿದ್ನಲ್ಲ, ಅದನ್ನು ಇಲ್ಲಿ ರುಬ್ಕೊಳ್ಳೋಕ್ಕೆ ತೊಗೋತಾ ಇದ್ದೀನಿ. ಯಾವಾಗಲೂ ಮೆಂತ್ಯ ಪ್ರಮಾಣ ಸ್ವಲ್ಪ ಸಾಸಿವೆಗಿಂತಲೂ ಕಡಿಮೆ ಇರಬೇಕು. ಇದನ್ನು ಯಾವುದೇ ರೀತಿ ನಾನು ರೋಸ್ಟ್ ಮಾಡಿಲ್ಲ. ಇದನ್ನು ಹಾಗೆ ಡೈರೆಕ್ಟಾಗಿ ನಾವು ರುಬ್ಕೊಂಡಿದ್ದೀವಿ. ಯಾವುದೇ ರೀತಿ ನೀರಾಗಲಿ ಏನನ್ನು ಇದಕ್ಕೆ ಸೇರಿಸ್ದೆ ಹಾಗೆಯೇ ಡ್ರೈ ಪೌಡರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆಲ್ಲ ಒಂದೊಂದೇ ಸಾಮಾನು ಹಾಕ್ಕೊಂಡು ಬರೋಣ. ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಉಪ್ಪೆಲ್ಲ ಚೆನ್ನಾಗಿ ಹಾಕಿದ ಮೇಲೆ ಅದು ಒಂದು ಒಳ್ಳೆ ನೀರನ್ನ ಬಿಟ್ಕೊಳ್ಳುತ್ತೆ, ಹಾಗಾಗಿ ಯಾವುದೇ ರೀತಿ ನೀರು ಮುಟ್ಟಿಸ್ಬಾರ್ದು. ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀವಿ. ಇದನ್ನು ಒಂದು ಅರ್ಧ ಬಟ್ಲಿಗಿಂತಲೂ ಸ್ವಲ್ಪ ಕಡಿಮೆ ತೊಗೊಂಡಿದ್ವಿ. 1 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ, ಅದೊಂದು ಆಲ್ಮೋಸ್ಟ್ ಒಂದು ಅರ್ಧ ಕಪ್ಪಷ್ಟು ಆಗಿದೆ. ಅದನ್ನು ನಾವೀಗ ಸೇರಿಸ್ಕೊಳ್ತಾ ಇದ್ದೀವಿ. ಏನಕ್ಕೆ ನೀರು ಸೇರಿಸ್ಬಾರ್ದು ಅಂದರೆ, ಯಾವಾಗಲೂ ನೀರು ಹಾಕಿದ್ರೆ ಅದು ಕೆಟ್ಟು ಹೋಗಿಬಿಡುತ್ತೆ. ಅದಕ್ಕೆ ನೀರನ್ನ ಯಾವತ್ತೂ ಮುಟ್ಟಿಸ್ಬಾರ್ದು. ಇಲ್ಲೊಂದು ಅರ್ಧ ಕಪ್ಪು ಪುಡಿ ಬೆಲ್ಲನ ಸೇರಿಸ್ಕೊತಾ ಇದ್ದೀವಿ. ನೋಡಿ, ಉಪ್ಪು, ಖಾರ, ಸಿಹಿ, ಹುಳಿ ಎಲ್ಲ ಸೇರಿದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀವಿ. ಕೊನೆಯದಾಗಿ ಏನು ಮಾಡೋದು ಅಂದರೆ, ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೋಬೇಕು. ನೀವು ಈ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ, ರಿಫೈನ್ಡ್ ಆಯಿಲ್ ಆಗಿರಲಿ, ಕಡಲೆಕಾಳು ಎಣ್ಣೆ ಯೂಸ್ ಮಾಡ್ತಾರೆ ಕೆಲವರು, ಯಾವ್ದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಕಾಯಿಸ್ಕೊಂಡು ಅದು ತಣ್ಣಗಾಗಬೇಕು. ಬಿಸಿದು ಹಾಕಬಾರ್ದು. ತಣ್ಣಗಾದ್ಮೇಲೆ ಅದನ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೇಗೆ ಅದೆಲ್ಲ ತಾನಾಗಿಯೇ ರಸ ಬರ್ತಾ ಇದೆ. ಒಂದು 3 ಡೇಸ್ ಆದಮೇಲೆ ಚೆನ್ನಾಗಿ ಕಳ್ತಿರುತ್ತೆ. ನೀವು ಅದನ್ನು ಉಪಯೋಗಿಸ್ಕೋಬೋದು. ಮಕ್ಕಳು ಏನಾದರೂ ಮನೆಯಲ್ಲಿ ಊಟ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ದಾಗ ಈ ಥರ ಸೈಡಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ಬಿಟ್ಟು ತಿನ್ನಿಸಿದ್ರೆ ಅನ್ನ ಮೊಸರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಬೇರೆ ಏನೂ ಬೇಡ ಅನಿಸುತ್ತೆ. ಮೊಸರನ್ನನೋ ಮಜ್ಜಿಗೆ ಅನ್ನನೋ ಹಾಕ್ಕೊಂಡು ಸೈಡಲ್ಲಿ ಈ ಥರ ಒಂದು ಉಪ್ಪಿನಕಾಯಿ ಹಾಕ್ಕೊಂಬಿಟ್ರೆ ತುಂಬ ಹಿತವಾಗಿರುತ್ತೆ. ಈ ಥರ ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿರೋ ಅಂಥ ಒಂದು ಗ್ಲಾಸ್ ಜಾರಲ್ಲಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.